ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 14/8/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಬಾಬಾ से ऑनेस्ट रहो, अपना सच्चा सच्चा चार्ट रखो, किसी को भी दुख न दो, एक बाबा की ಶ್ರೇಷ್ಠ ಮತ पर चलते रहो. ಮಧುರ ಮಕ್ಕಳೇ, ತಂದೆ ಜೊತೆಗೆ ಆನೆಸ್ಟ್ ಆಗಿರಿ, ಪ್ರಾಮಾಣಿಕವಾಗಿರಿ. ತಮ್ಮ ಸತ್ಯ ಚಾರ್ಟನ್ನು ಇಡ್ರಿ. ಎಂದಿಗೂ ಯಾರಿಗೂ ದುಃಖವನ್ನು ಕೊಡಬೇಡ್ರಿ. ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕಿದೆ. ಬಾಬಾ ಹೇಳ್ತಾರೆ, ಶಿವಬಾಬಾರ ಜೊತೆಗೆ ಆನೆಸ್ಟ್ ಆಗಿರಬೇಕು. ಆನೆಸ್ಟ್ ಆಗಿರಬೇಕಾದವ್ರು ಯಾರು? ಆತ್ಮನ ಮೈಂಡ್. ಬಾಬಾ ಸದಾ ಮಕ್ಕಳಿಂದ ಇದನ್ನೇ ಬಯಸ್ತಾರೆ, ನಿರಂತರ ಈ ಮನಸ್ಸನ್ನು ಬಾಬಾಗೆ ಅರ್ಪಿತ ಆಗಿರಬೇಕು. ನಿರಂತರ ಬಾಬಾ ಬಯಸುವಂತಹ, ಬಾಬಾಗೆ ವಿಶ್ವಾಸಿ ಆಗುವಂತಹ ಒಂದು ಸತ್ಯ ಯಾವುದು ಅಂತಂದರೆ, ನನ್ನನ್ನು ದೇಹದಿಂದ ಭಿನ್ನ ಮಾಡಿಕೊಂಡು ಈ ಸತ್ಯದ ಅನುಭೂತಿಯಲ್ಲಿರುವುದೇ ಬಾಬಾರ ಜೊತೆಗೆ ಆನೆಸ್ಟ್ ಆಗಿರೋದು. ಆತ್ಮನ ಮೂಲ ಸ್ಥಿತಿಯ ಅನುಭವದಲ್ಲಿ ಪರಮಾತ್ಮ ತಂದೆಯ ಸಂಘದಲ್ಲಿರೋದೇ ಬಾಬಾರ ಜೊತೆಗೆ ಆನೆಸ್ಟ್. ನನಗೆ ದೇಹ ಅಂತ ತಿಳ್ಕೊಂಡು ಅಥವಾ ದೇಹದ ರೋಲ್, ಈ ದೇಹಕ್ಕೆ ಸಂಬಂಧಪಟ್ಟಂಥ ಕ್ಯಾರೆಕ್ಟರನ್ನು ರಿಯಲ್ ಅಂತ ಅನುಭವ ಮಾಡೋದೇ ಡಿಸ್ಆನೆಸ್ಟಿ ಆಗಿದೆ. ತಮ್ಮ ಸತ್ಯ ಚಾರ್ಟನ್ನು ಇಡ್ರಿ. ಚಾರ್ಟ್ ಇಡ್ರಿ ಅಂದ್ರೆ ಎಲ್ಲರಿಗೂ ಬರೀಲಿಕ್ಕಾಗೋದಿಲ್ಲ, ಎಲ್ಲರಿಗೂ ಬರೀಲಿಕ್ಕೆ ಬರೋದಿಲ್ಲ. ಹಾಗಾದರೆ ಚಾರ್ಟ್ ಇಡೋದು ಅಂದರೆ ನಿರಂತರ ಅಟೆನ್ಷನ್. ನಾನೀಗ ದೇಹಭಾನದ ಒಂದು ಸ್ಮೃತಿಯಲ್ಲಿ ಜೀವನ ಮಾಡ್ತಿದ್ದೀನೋ ಅಥವಾ ದೇಹಭಾನದಿಂದ ಪರೆ ಆತ್ಮಸ್ಥಿತಿಯಲ್ಲಿದ್ದು ಸಾಕ್ಷಿಯಾಗಿ ಖೇಲನ್ನು ನೋಡ್ತಾ ಇದ್ದೀನೋ, ನಿರಂತರ ನೋಡ್ತಾ ಬಾಬಾಗೆ ಹೇಳ್ತಾ ಹೋಗೋದು, ನೋಡೋದು ಬಾಬಾಗೆ ಹೇಳೋದು. ಅಂದರೆ ನಾ ಆತ್ಮ ಸಾಕ್ಷಿಯಾಗಿ ಈ ಪಾಠನ್ನು, ಇಲ್ಲಿರುವ ದೃಶ್ಯಗಳನ್ನು, ಇಲ್ಲಿರುವ ಏನೆಲ್ಲ ಘಟನೆಗಳು ಘಟಿಸ್ತಾವೋ ಆ ಎಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾ, ಏನೆಲ್ಲ ನಡೀತಾ ಇದೆ ಈ ಮನಸ್ಸಿನಲ್ಲಿ ನಡೆಯುವಂಥ ವಿಚಾರ, ಭಾವನೆಗಳನ್ನು, ಅನುಭವಗಳನ್ನು ನಿರಂತರ ಬಾಬಾನ ಜೊತೆಗೆ ಶೇರ್ ಮಾಡ್ತಾ, ಬಾಬಾ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ನಡೆಯುವಂತಹ ಈ ನಾಟಕದ ಪ್ರತಿ ದೃಶ್ಯ, ಪ್ರತಿ ಮಾತುಗಳು, ಪ್ರತಿ ಘಟನೆಗಳು, ಬಾಬಾ ಮನಸ್ಸಿನಲ್ಲಿ ನಡೆಯುವ ಈ ಎಲ್ಲ ವಿಚಾರ, ಸಂಕಲ್ಪ, ವಿಕಲ್ಪ, ಭಾವನೆಗಳೆಲ್ಲವೂ ಡ್ರಾಮದ್ದೇ ಇದೆ. ಅದಕ್ಕೆ ಇದು ಯಾವುದೂ ನಾನಲ್ಲ, ಇದೆಲ್ಲ ನಿನಗೆ ಅರ್ಪಿಸ್ತಾ ಇದ್ದೀನಿ, ನಾನಂತೂ ಹಗೂರವಾಗಿ ಸದಾ ನಿಮ್ಮ ಮಡಿಲಲ್ಲಿ ಇರ್ತೀನಿ ಬಾಬಾ ಅಂತ ಈ ಮನಸ್ಸಿನ ಕ್ಷಣದ ಸಮಾಚಾರ ಬಾಬಾಗೆ ಅರ್ಪಿಸಿ, ಮನಸ್ಸನ್ನೇ ಬಾಬಾಗೆ ಅರ್ಪಣೆ ಮಾಡೋದೇ ಸತ್ಯ ಚಾರ್ಟ್ ಇಡೋದಾಗಿದೆ. ಎಂದಿಗೂ ಬಾಬಾ ಹೇಳ್ತಾರೆ, ಯಾರಿಗೂ ದುಃಖ ಕೊಡಬೇಡ್ರಿ. ದುಃಖ ಕೊಡೋದು ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ವಯಸ್ಸಾದಂಥವರು ಅವ್ರ ಮನೆಯಲ್ಲಿ ಅವರಿಗೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಕ್ಯಾರೆಕ್ಟರ್ ಒಳಗೆ. ಈಗ ನನಗೆ ಅವ್ರಿಗೆ ನೋಡಿ ಅನ್ನಿಸ್ತದ, ಪಾಪ ಇಷ್ಟು ವಯಸ್ಸಾದವರು, ಇಷ್ಟೆಲ್ಲ ಮಾಡಿದವ್ರಿಗೆ ಮನೆಯವರು ಒಂದಿಷ್ಟು ಚಂದ ನೋಡ್ಕೊಳ್ಳೋದಿಲ್ಲ ನೋಡು ಅಂತ ಅನ್ನಿಸ್ತದ. ಇದು ಘಟನೆ ರಿಯಲ್ ಅನ್ನಿಸ್ತದಂದ್ರೆ ಬಾಬಾ ಹೇಳ್ತಾರೆ, ಇದಾಗಿದೆ ದುಃಖ ಕೊಡೋದು ಅಂತ. ಆ ಆತ್ಮ ಆಲ್ರೆಡಿ ತನ್ನ ದುಃಖದ ಅನುಭವ ಮಾಡ್ತಾ ಇದ್ದಾನ. ನನಗೆ ಇಷ್ಟು ಕಷ್ಟ ಬಂದಿದೆ, ನನಗೆ ದುಃಖ ಆಗಿದೆ, ನನಗೆ ಇಷ್ಟೆಲ್ಲ ಸಮಸ್ಯೆಗಳಿವೆ ಅಂತ. ಈಗ ನಾ ಆತ್ಮ ನನ್ನ ಒಂದು ಮೂಲ ಸತ್ಯ ತಿಳಿದ ಮೇಲೆ ಕೇವಲ ನಾ ಇದನ್ನು ತಿಳ್ಕೋಬೇಕಾಗಿದೆ, ದುಃಖ ಶರೀರಕ್ಕಲ್ಲ, ಕಮಜೋರಿ ಶರೀರಕ್ಕಿದೆ, ದುಃಖ ಶರೀರಕ್ಕಿದೆ. ಆತ್ಮ ದುಃಖಿಯಲ್ಲ, ಆತ್ಮ ಕಮ್ಜೋರನೂ ಅಲ್ಲ, ಆತ್ಮ ಸದಾ ಸಂಪೂರ್ಣಿದೆ ಅನ್ನುವ ಸತ್ಯ ನನಗೆ ಗೊತ್ತಾಗಿದೆ ಅಂದಮೇಲೆ ನಾನು ಇದೇ ಅಭ್ಯಾಸ ಮಾಡಬೇಕು. ಭಲೇ ಈ ವಯಸ್ಸಾದಂಥ ಈ ಒಂದು ಅಜ್ಜ, ಈ ಕ್ಯಾರೆಕ್ಟರ್ ಒಳಗೆ ವಯಸ್ಸಾಗಿದೆ, ಕ್ಯಾರೆಕ್ಟರ್ ಒಳಗೆ ಅವ್ರಿಗೆ ಕಮ್ಮಿ ಬಿದ್ದಿದೆ, ಕ್ಯಾರೆಕ್ಟರ್ ಒಳಗೆ ಅವ್ರಿಗೆ ಕೇರ್ಲೆಸ್ನೆಸ್ ಪಾಲನೆ ನಡೀತಾ ಇದೆ. ಆದರೆ ಆತ್ಮ ಸಂಪೂರ್ಣಿದೆ, ಸತ್ತಿದೆ ಅಂತ ನಾನು ಆ ಸತ್ಯ ಸ್ವರೂಪ ನೋಡ್ತೀನಂತಂದ್ರೆ ಇದಾಗಿದೆ ಒಬ್ಬರಿಗೊಬ್ಬರು ಸುಖ ಕೊಡೋದು. ನನಗೆ ಅವನು ವಯಸ್ಸಾದಂಥ ವ್ಯಕ್ತಿ ಅಂತ ಕಾಣಿಸ್ತಾನ, ಇಲ್ಲ ಆ ಮನೆಯ ಅತ್ತೆ ಪಾಪ ಭಾಳ ಅವಳಿಗೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತ ನನ್ನ ದೃಷ್ಟಿಯೊಳಗೆ ಹಂಗೆ ಕಾಣಿಸ್ತದಂದ್ರೆ
ಪಾಪ ಸೊಸೆಗೆ ಸರಿಯಾಗಿ ಎಲ್ಲರೂ ಮನೆಯೊಳಗೆ ಎಲ್ಲರೂ ಹೇಟ್ ಮಾಡ್ತಾರೆ, ಯಾರೂ ಸೇರುವುದಿಲ್ಲ, ಆಕೆ ಭಾಳ ಕೆಲಸ ಮಾಡಿಸ್ಕೊಳ್ತಾರ ಅಂತನೋ, ಅಥವಾ ಈ ವಿಶ್ವ ನಾಟಕದೊಳಗೆ ಯಾರು ಏನೆಲ್ಲ ಅದಾರ, ಪೇಷಂಟ್ ಅದಾರ, ಪಾಪ ಇವ್ರಿಗೆ ಇಂಥದ್ದು ಬರಬಾರ್ದಾಗಿತ್ತು ಅಂತ ಅನ್ನಿಸ್ತದತ್ತಂದ್ರೆ ಬಾಬಾ ಹೇಳ್ತಾರೆ, ನಿಮ್ಗೆ ರಿಯಲ್ ಅನ್ನಿಸ್ತಾ ಇದೆ ಏನಿದು? ರಿಯಲ್ ಅನ್ನಿಸ್ತದಂದ್ರೆ ಭೋಗಿಸ್ಲೇಬೇಕು. ನಾವು ಮಾಡ್ತಿದ್ದೀನಿ, ಅವರು ಮಾಡಿದಾರ ಅಂತಂದರೆ ಕರ್ತಾಪನ್ನಿದೆ ಅಂದರೆ ಭೋಕ್ತಾಪನ್ನಿದೆ. ದುಃಖ ಯಾಕೆ ಆಗ್ತದೆ, ದುಃಖ ಯಾಕೆ ಕೊಡ್ತೀವತ್ತಂದರೆ ನಾನು ಭಾಳಷ್ಟು ಮಾಡಬಲ್ಲೆ, ನಾನೇ ಮಾಡಿದ್ದು ಅನ್ನುವಂಥ ಕರ್ತಾಭಾವ ಇದೆ. ಈ ಕರ್ತಾಭಾವವೇ ನಮಗೆ ದುಃಖದ ಒಂದು ಅನುಭವವನ್ನು ಮಾಡಿಸ್ತದೆ. ಅದಕ್ಕೆ ಬಾಬಾ ಅಂತಾರೆ, ಯಾರಿಗೂ ದುಃಖವನ್ನು ಕೊಡಬೇಡ್ರಿ, ಎಲ್ಲರೊಳಗೆ ಅವರ ಮೂಲ ಸತ್ಯ ಸ್ವರೂಪದ ಅನುಭವ ಮಾಡಿರಿ. ಏಕ್ ಬಾಬಾ ಕಿ ಶ್ರೇಷ್ಠ ಮತ ಪರ್ ಚಲ್ತೆ ರಹೋ. ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆಯ ಶ್ರೀಮತದ ಅನುಸಾರನೇ ನಡೀತಾ ಇರಬೇಕು. ಯಾಕೆಂದರೆ ಶ್ರೀಮತವೇ ನಮ್ಮನ್ನು ನಮ್ಮ ಮೂಲ ಸತ್ಯದ ಕಡೆಗೆ ತಿರುಗಿಸುವಂಥದ್ದು. ಶ್ರೀಮತವೇ ನಮ್ಮನ್ನು ಸತ್ಯದ ಅರಿವು ಮಾಡಿಸುವಂಥದ್ದಾಗಿದೆ. ಶ್ರೀಮತವೇ ಬಾಪ್ ಸಮಾನ್ ಆಗಲಿಕ್ಕೆ, ಆ ಮೂಲ ಪರಂ ಅವಸ್ಥೆಯ ಅನುಭೂತಿ ಮಾಡಲಿಕ್ಕೆ ಬಾಬಾರ ಶ್ರೀಮತ, ನಾನು ಯಾರು, ನಾನು ಏನಿದ್ದೀನಿ, ನಾನು ಏನಲ್ಲ ಅನ್ನುವ ಮೊದಲನೇ ಶ್ರೀಮತದ ಪಾಲನೆ ನನ್ನನ್ನು ನನ್ನಿಂದ ದೂರ ಆಗಿರುವಂತಹ ಸತ್ಯದಿಂದ ನನಗೆ ಸಮೀಪ ಮಾಡಿಸುವಂಥದ್ದೇ ಬಾಬಾರ ಶ್ರೀಮತ ಆಗಿದೆ. ಅದಕ್ಕಾಗಿ ಸದಾ ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೀರಿ, ಆಗಲೇ ಸದ್ಗತಿ, ಜೀವನ್ಮುಕ್ತಿ ಅಥವಾ ಕರ್ಮಾತೀತ ಸ್ಥಿತಿಯ ಅನುಭೂತಿ ಮಾಡೋದಕ್ಕೆ ಸಾಧ್ಯ ಇದೆ. ಪ್ರಶ್ನೆ, जो पूरे 84 जन्म लेने वाले है उनका पुरुषार्थ क्या होगा? ಯಾರು ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುವಂಥವರಾಗಿದ್ದಾರೆ, ಅಂಥವ್ರ ಪುರುಷಾರ್ಥ ಏನಾಗಿರ್ತದೆ? ಬಹಳ ಇಂಟ್ರೆಸ್ಟಿಂಗ್, ಬಹಳ ವಂಡರ್ಫುಲ್ ಕ್ವೆಶ್ಚನ್ ಇದೆ. 84 ವಿಶ್ವ ನಾಟಕದಲ್ಲಿ 5000 ವರ್ಷ ಪೂರ, ಅರ್ಥಾತ್ 84 ಜನ್ಮ ಪೂರ್ಣ ತಗೊಳ್ಳುವಂಥವ್ರು ಏನು ಪುರುಷಾರ್ಥ ಮಾಡ್ತಾರ, ಅವ್ರ ಪುರುಷಾರ್ಥ ಹೇಗಿರ್ತದೆ ಅಂತ ಬಾಬಾ ಕೇಳ್ತಾರೆ. ಅವ್ರ ಪುರುಷಾರ್ಥ ಏನಿರ್ತದೆ ಅನ್ನೋದು ಬಾಬಾರವರ ಮಹಾವಾಕ್ಯದಿಂದ ತಿಳ್ಕೊಳ್ಳೋಣ. ಉತ್ತರ, ಉನ್ಕಾ ವಿಶೇಷ ಪುರುಷಾರ್ಥ ನರ್ ಸೆ ನಾರಾಯಣ್ ಬನ್ನೆ ಕಾ ಹೋಗಾ. ಅವರ ವಿಶೇಷ ಪುರುಷಾರ್ಥ ನರನಿಂದ ನಾರಾಯಣನಾಗುವುದು ಆಗಿರ್ತದೆ. ನಾರಾಯಣ ಅಂದರೆ ನಾನು ಸಂಪೂರ್ಣ ಇದ್ದೀನಿ ಅನ್ನುವ ಸತ್ಯದ ಅರಿವಿನಲ್ಲಿ ಜೀವನ ಮಾಡುವುದೇ ನಾರಾಯಣ ಆಗೋದಾಗಿದೆ. ನಾನು ಅಪೂರ್ಣಲ್ಲ, ಅಪೂರ್ಣಿ ಕ್ಯಾರೆಕ್ಟರ್ ಇದೆ, ಅಪೂರ್ಣಿ ಪಾತ್ರದಲ್ಲಿದೆ, ಶರೀರದಲ್ಲಿದೆ. ನಾವು ಅಭಿನಯಿಸುವ ಅಪ್ಪ, ಅಮ್ಮ, ಅವ್ವ, ಅಕ್ಕ, ಕಾಕ, ಮಾಮಿ ಅನ್ನುವ ಒಂದು ಚರಿತ್ರೆಯೊಳಗಿದೆ ಹೊರತಾಗಿ ನಾ ಆತ್ಮ ಸಂಪನ್ನ, ಸಂಪೂರ್ಣ, ಪರಿಪೂರ್ಣ, ಪರಿಪಕ್ವ ಮತ್ತು ಪವಿತ್ರ ಆತ್ಮ ಇದೆನನ್ನುವಂತಹ ಸತ್ಯದ ಸ್ಮೃತಿಯಲ್ಲಿರೋದೇ ಸತ್ಯನಾರಾಯಣನಾಗುವ ಪುರುಷಾರ್ಥ ಆಗಿದೆ. अपनी कर्मेंद्रियों पर उनका पूरा कंट्रोल होगा. ಕರ್ಮೇಂದ್ರಿಯಗಳ ಮೇಲೆ ಪೂರ್ಣ ಕಂಟ್ರೋಲ್ ಇರ್ತದೆ. ಅಂದರೆ ಕರ್ಮೇಂದ್ರಿಯ ಮೇಲೆ ಪೂರ್ಣ ಕಂಟ್ರೋಲ್ ಇರೋದು ಅಂದರೆ ಒಂದು ಸ್ವಲ್ಪ ತಿನ್ನಬಾರ್ದಂದರೆ ತಿನ್ನುವುದಿಲ್ಲ, ಕುಡಿಬಾರ್ದು ಅಂದರೆ ಎಷ್ಟೋ ತನ ಆದರೂ ಕುಡಿಯದೇ ಇರೋದು, ನೀರು ಕೂಡ ಕುಡಿಯದೇ ಇರೋದು, ಇದು ಕರ್ಮೇಂದ್ರಿಯ ಮೇಲೆ ಜೀತಾಗುವಂಥ ಮಾತಲ್ಲ. ಕರ್ಮೇಂದ್ರಿಯಗಳ ಮೇಲೆ ಜೀತ್ ಅಂದರೆ ಕರ್ಮೇಂದ್ರಿಯಗಳು ಜಡ ಇವೆ. ಜಡವಾದಂಥ ಇಂದ್ರಿಯಗಳು ತಂತಾನೇ ಏನೂ ಮಾಡೋದಿಲ್ಲ, ಮಾಡ್ತಾ ಇದ್ದಾವ. ಪ್ರತಿಯೊಂದು ಕರ್ಮೇಂದ್ರಿಯಗಳು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರವೇ ಕರ್ಮೇಂದ್ರಿಯಗಳು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಅಂದಮೇಲೆ ಡ್ರಾಮಾ ಫಿಕ್ಸ್ ಅಂದಮೇಲೆ ನಾನು ಕರ್ಮೇಂದ್ರಿಯಗಳೊಳಗೆ ಏನಾದರೂ ಬದಲಾವಣೆ ತರ್ತೀನಂದ್ರೆ ಸಾಧ್ಯ ಇಲ್ಲ. ಕರ್ಮೇಂದ್ರಿಯಗಳಿಂದ ಏನು ಕರ್ಮ ಆಗ್ತಾ ಇದೆ ಆದರೆ ಆಗ್ತಾ ಇರೋದು ಯಾರ ಮೂಲಕ? ಕ್ಯಾರೆಕ್ಟರ್ನ ಮೂಲಕ. ಯಾರಿಂದ? ಡ್ರಾಮಾದಿಂದ, ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ. ಅಂದಮೇಲೆ ನಾನು ಯಾರು? ನಾನು ನಿರ್ದೋಷ ಆತ್ಮ ಇದ್ದೀನಿ. ನಾನು ಇದೆಲ್ಲದರಿಂದ ಭಿನ್ನವಾಗಿರುವ ಸತ್ಯ ಸ್ವರೂಪ ಆತ್ಮ ಇದ್ದೀನಿ. ಅಂದಮೇಲೆ ನಾನು ಯಾಕೆ ಈ ಶರೀರದ ಕರ್ಮಬಂಧನ, ಶರೀರದ ಕರ್ಮೇಂದ್ರಿಯಗಳ ಬಂಧನದಲ್ಲಿ ನಾನು ಯಾಕೆ ಸಿಲುಕಲಿ? ಏನೇ ನಡೀತಾ ಇರೋದು ಕೂಡ ಕಲ್ಪದ ಮೊದಲಿನ ಸೀನ್ ರಿಪೀಟ್ ಆಗ್ತಾ ಇದೆ. ಅದನ್ನೂ ಸಹ ನಾನು ಸಾಕ್ಷಿಯಾಗಿ ನೋಡ್ತಾ ನಾನು ನನ್ನ ಸತ್ಯದ ಕಡೆಗೆ ಅಟೆನ್ಷನ್ ಕೊಡ್ತೀನಿ. ಬಾಯಿ ಏನು ಮಾತಾಡ್ತು, ಕಣ್ಣು ಏನು ನೋಡಿತು ಅನ್ನೋದು ಮುಖ್ಯ ಅಲ್ಲ.
ನಾನು ಎಷ್ಟು ಬಾಬನ ಜೊತೆ ಕನೆಕ್ಟ್ ಇದ್ದೀನಿ, ನಾನು ಆತ್ಮ ಸ್ಮೃತಿ, ನನ್ನ ಸ್ಮೃತಿ ಎಷ್ಟು ತಂದೆ ಜೊತೆಗೆ ನಿರಂತರ ಇದೆ ಅನ್ನೋದೇ ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲಿಂಗ್ ಪವರ್ ಆಗಿದೆ. ಉನ್ಕಿ ಆಂಖಿ ಕ್ರಿಮಿನಲ್ ನೈ ಹೋಗಿ, ಅವ್ರ ಕಣ್ಣು ಎಂದಿಗೂ ಕ್ರಿಮಿನಲ್ ಇರೋದಿಲ್ಲ. ಕ್ರಿಮಿನಲ್ ಅಂದರೆ ನಾ ಹೆಣ್ಣು ಮಗಳು, ನಾನು ಸುಂದರಿ, ನಾನು ಇನ್ಚಾರ್ಜ್, ಅಥವಾ ನಾನು ಮನೆಯ ಒಡತಿ, ನಾನು ಯುವತಿ ಇದ್ದೀನಿ, ಯುವ ಇದ್ದೀನಿ, ಇದಾಗಿದೆ ಕ್ರಿಮಿನಲ್ ಆಯ್. ಇವ್ರು ಭಾಳ ವಯಸ್ಸಾದವರು, ಇವರು ಅಶಿಸ್ತಿರೋಂಥವ್ರು, ಇವರು ಅಸ್ಪೃಶ್ಯರು, ಇವರು ಬಹಳ ಕಡಿಮೆ, ಇವರು ಕೀಳ, ಇವರು ಬಹಳ ಮೇಲು. ಕ್ಯಾರೆಕ್ಟರ್ ನೋಡಿ, ಕ್ಯಾರೆಕ್ಟರ್ನ ಐಡೆಂಟಿಟಿ ಒಳಗೆ ಜೀವನ ಮಾಡ್ತಾ ನಾನು ಇದನ್ನು ಈ ದೇಹವನ್ನು ನೋಡ್ತೀನಿ, ದೇಹದ ಸಂಪತ್ತು ವೈಭವದ ಬಗ್ಗೆ ನಾನು ಆಕರ್ಷಿತ ಆಗ್ತೀನಿ ಅಂತಂದ್ರೆ ಇದಕ್ಕೆ ಬಾಬಾ ಕ್ರಿಮಿನಲ್ ಆಯಿ ಅಂತ ಹೇಳ್ತಾರೆ. ಅಗರ್ ಅಬ್ ತಕ್ ಭೀ ಕಿಸಿ ಕೋ ದೇಖ್ನೆ ಸೆ ವಿಕಾರಿ ಖ್ಯಾಲಾತ್ ಆತೆ ಹೇ, ಕ್ರಿಮಿನಲ್ ಆಯಿ ಹೋತಿ ಹೇ तो समझो पूरे 84 से जन्म लेने वाले ಆತ್ಮ ನಹಿ ಹೇ. ಈಗೂ ಕೂಡ ಯಾರನ್ನಾದರೂ ನೋಡಿದರೆ ಒಂದು ವೇಳೆ ವಿಕಾರಿ ವಿಚಾರ ಬರ್ತಾವಂದ್ರೆ ಇವರು ದೇಹ, ಇವರು ಪುರುಷ, ಎಲ್ಲ ಇವರು ಸ್ತ್ರೀ ಅದಾರ, ಇವರು ಯುವ ಅದಾರ, ಇವರು ವೃದ್ಧ ಅದಾರ ಅಂತ ನಿಮಗೆ ಆ ವಿಕಾರಿ ದೃಷ್ಟಿ ಬರ್ತದತ್ತಂದ್ರೆ ಇದಕ್ಕನೇ ಕ್ರಿಮಿನಲ್ ಆಯ್ ಅಂತಾರೆ ಬಾಬಾ. ತಿಳ್ಕೊಡ್ರಿ, 84 ಜನ್ಮ ಪೂರ್ಣ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಗೀತ್ ಇಸ್ ಪಾಪ್ ಕಿ ದುನಿಯಾ ಸೆ ಕೈ ಓರ್ ಲೇ ಚಲೋ ಜಹಾ ಸುಖ್ ಶಾಂತಿ ಚೇನ್ ಹೇ. ಗೀತೆ ಇದೆ, ಭಕ್ತಿ ಮಾರ್ಗದ ಗೀತೆ. ಹೇ ಭಗವಂತ, ನನಗೆ ಈ ಜಗತ್ತಿನಿಂದ ಎಲ್ಲಾದರೂ ಕರ್ಕೊಂಡು ಹೋಗಪ್ಪ, ಎಲ್ಲಿ ಸುಖ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ, ಅಪನಾಪನ್ ಇದೆ, ಅದಕ್ಕಿದು ಪಾಪದ ಜಗತ್ತಿಲ್ಲಿಂದ ಕರ್ಕೊಂಡು ಹೋಗು ಅಂತ ಈ ಗೀತೆಯ ಅರ್ಥ ಇದೆ. ಓಂ ಶಾಂತಿ. मीठे मीठे रूहानी बच्चे जानते हैं कि यह पाप की दुनिया है, पुण्य की दुनिया को भी मनुष्य जानते हैं. ಇದಂತೂ ನೀವೆಲ್ಲ ಆತ್ಮೀಯ ರೂಹಾನಿ ಮಕ್ಕಳಿಗೆ ಗೊತ್ತಿದೆ, ಇದು ಪಾಪದ ಜಗತ್ತಿದೆ. ಪಾಪ ಅಂದರೆ ಕ್ಯಾರೆಕ್ಟರ್ ಒಳಗೆ ಪಾಪನೇ ಪಾಪ. ಮೈಂಡು ಕೂಡ ಪಾಪದ ಕೆಲಸ ಮಾಡುವಂಥ ಟೈಮ್ ಆಗಿದೆ. ಮೈಂಡ್ ತಿಳ್ಕೊತಾ ಇದೆ, ನಾನಂದ್ರೆ ದೇಹ, ನಾನಂದ್ರೆ ಪುರುಷ್, ನಾನಂದ್ರೆ ಇನ್ಚಾರ್ಜ್, ನಾನಂದ್ರೆ ಡೈರೆಕ್ಟರ್, ನಾನು ಡಾಕ್ಟರ್, ನಾನು ಇಂಜಿನಿಯರ್, ನಾನು ಶ್ರೀಮಂತ, ನಾನು ಕಮ್ ಶ್ರೀಮಂತ, ನಾನು ಹೆಚ್ಚು ಶ್ರೀಮಂತ, ನಾನು ಬಹಳ ಕಡಿಮೆ ನಿರ್ಗತಿಕರಿದ್ದೀವಿ, ನಾವು ಕಡಿಮೆ ಇದ್ದವರು. ಇದೆಲ್ಲ ಭಾವನೆಗಳೇನಿದ್ದಾವ, ಈ ಪಾಪದ ಜಗತ್ತಿನ ವಿಚಾರಗಳಿವು, ಈ ಪಾಪದ ಜಗತ್ತಿನ ಭಾವನೆಗಳಿವು, ಈ ಪಾಪದ ಜಗತ್ತಿನಲ್ಲಿ ಎಲ್ಲರ ಬಾಯಿಯಿಂದ ಬರುವಂಥ ಮಾತುಗಳಿವು. ಇವಕ್ಕೆ ಅದಕ್ಕೆ ಬಾಬಾ ಹೇಳ್ತಾರೆ, ಈ ಜಗತ್ತೇನಾಗ್ಬಿಟ್ಟಿದೆ, ಪಾಪದ ಜಗತ್ತಾಗಿದೆ. ಮುಕ್ತಿಯವ್ರ ಜೀವನ್ ಮುಕ್ತಿ ಪುಣ್ಯಕ್ಕೆ ದುನಿಯಾ ಕೋ ಕಹಾ ಜಾತಾ ಹೇ. ಮುಕ್ತಿ ಮತ್ತು ಜೀವನ್ ಮುಕ್ತಿ ಇದು ಕೇವಲ ಪುಣ್ಯದ ಜಗತ್ತಿಗೆ ಹೇಳಲಾಗ್ತದೆ. ಪಾಪ ಹೋತಾ ಹಿ ನಹಿ. ಪುಣ್ಯದ ಜಗತ್ತಿನಲ್ಲಿ ಪಾಪವೇ ಇರೋದಿಲ್ಲ, ದೇಹ ಭಾನವೇ ಇರೋದಿಲ್ಲ. ಸತ್ಯದ ಸ್ಮೃತಿಯಲ್ಲಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಪಾಪಕರ್ಮ ಆಗೋದೇ ಇಲ್ಲ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್. ಪಹಲಾ, ಸ್ವಯಂ ಕಾ ಭೋಜ ಹಲ್ಕಾ ಕರ್ನೆ ಕೆ ಲಿಯೆ ಜೋ ಭಿ ವಿಕರ್ಮ ಹುಯೇ ಹೇ ವಹ ಬಾಬಾ ಕೋ ಲಿಖ್ ಕರ್ ದೇನಾ ಹೇ. ಸ್ವಯಂನ ಹೊರೆಯನ್ನು ಹಗೂರ ಮಾಡಿಕೊಳ್ಳೋ ಸಲುವಾಗಿ ಏನೆಲ್ಲ ವಿಕರ್ಮಗಳು ಆಗಿವೆ ಅದನ್ನು ಬಾಬಾರವರಿಗೆ ಬರೆದು ಕೊಡಬೇಕಾಗಿದೆ. ಯಾವುದು ಇದೇ ಜೀವನದ ಇದೇ ಕ್ಯಾರೆಕ್ಟರ್ ಒಳಗಾಗಿದೆ ಅದನ್ನು ಬಾಬಾ ಹೇಳ್ತಾರೆ, ಬಾಬಾಗೆ ಬರೆದು ಕೊಡೋದ್ರಿಂದ ನೀವು ಸ್ವಯಂ ಅದರಿಂದ ಹಗೂರಾಗ್ತೀರಿ. ಪಾಪದ ಹೊರೆ, ಪಾಪದ ಭೋಜ ಏನಿದೆ, ದಂಡ ಏನಿದೆ ಅದಂತೂ ಭೋಗಿಸ್ಲೇಬೇಕು. ಆದರೆ ಹಗೂರಾಗ್ತೀರಿ. ಹಗೂರು ಯಾಕಾಗಬೇಕಾಗಿದೆ? ಪಾಪ ಮನಸ್ಸನ್ನು ತಿಂತದ, ಪಾಪ ಮನಸ್ಸಿಗೆ ಗಿಲ್ಟಿಯಲ್ಲಿ ಕರ್ಕೊಂಡು ಹೋಗ್ತದ. ಆಗ ನಾ ಆತ್ಮ ನನ್ನ ಸತ್ಯದಿಂದ ದೂರ ಆಗ್ತೀನಿ, ನನ್ನ ಸೋಲ್ ಕಾನ್ಷಿಯಸ್ಸಿಂದ ಕೆಳಗಿಳಿದು ಬಿಡ್ತೀನಿ. ಇದರಿಂದ ನನಗೆ ಬಾಬನ್ ತಕ ಮುಟ್ಲಿಕ್ಕಾಗೋದಿಲ್ಲ ಅಂತ, ಬಾಬನ್ ಕೂಡ್ಲಿಕ್ಕಾಗೋದಿಲ್ಲ, ಬಾಬನ್ ಸತ್ಯ ಅನುಭವ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಹಗೂರಾಗಲೇಬೇಕು. ಆ ಸ್ಮೃತಿಯಿಂದ ನಾನು ಮುಕ್ತ ಆಗಲೇಬೇಕು. ನನ್ನಿಂದ ಇಂಥದ್ದಾಗಿದೆ ಆಗಿದೆ ಅಂತ. ಹಾಗೆ ನೋಡಿದರೆ ಆತ್ಮ ಅಕರ್ತ ಇದೆ. ಆತ್ಮ ಅಕರ್ತ ಇರೋದ್ರಿಂದ ಈ ಮೈಂಡ್ ಏನೇ ಮಾಡಿದೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಅದ್ರ ಹೊರೆ ನಂದಲ್ಲ ಅಂತ. ನಾ ಕರ್ತಾ ಇದ್ದೀನಿ ಅಂದಮೇಲೆ ಅದರ ಭೋಗ್ತಾನೂ ನಾನಲ್ಲ. ಆದರೆ ಎಲ್ಲಿವರೆಗೆ ನನಗೆ ನಾನಾ ಮಾಡೀನಿ, ನನ್ನಿಂದ ಇಂಥ ಪಾಪ ಆಗಿದೆ, ಆದರೆ ನನಗೆ ಯೋಗನೇ ಹತ್ತಬಲ್ದು, ಹ್ಯಾಂಗೆ ಮಾಡಲಿ, ಇದರಿಂದ ಹೊರಗೆ ಹ್ಯಾಂಗೆ ಬರಲಿ, ಪದೇ ಪದೇ ಆರಾಮ್ ತಪ್ತದ, ಪದೇ ಪದೇ ಶರೀರಕ್ಕೆ ತೊಂದರೆ ಆಗ್ತದಂತ ನಿಮಗೆ ಅನ್ನಿಸ್ತದಂದ್ರೆ ಜರೂರ್
ನಿಮ್ಮ ಮನಸ್ಸಿನಲ್ಲಿ ತುಂಬಿದಂಥ ಎಲ್ಲ ಕರ್ಮ ಏನೆಲ್ಲ ಮಾಡಿದ್ದೀರಿ ಅಂದರೆ ಎಷ್ಟು ತಮಗೆ ತಾವು ನನ್ನ ಮಗಳು ಅಂತ ಅನುಭವ ಮಾಡ್ತೀರಿ, ನಮ್ಮವ್ವ ಅಂತ ಅನುಭವ ಮಾಡ್ತೀರಿ, ನಮ್ಮ ಸ್ವಂತ ಅಪ್ಪ, ನನ್ನ ಮಗಳು, ನನ್ನ ಮಗ, ನನ್ನ ಕಾಕ ಇದ್ದಾರ, ಹೀಗೆ ಡೀಪ್ ಇವ್ರು ನನ್ನವರು ಅಂತ ಅನ್ಕೋತೀರಿ. ಡ್ರಾಮಾದೊಳಗೆ ಆ್ಯಕ್ಟಿಂಗಲ್ಲಿ ಸಿಕ್ಕಂಥವ್ರನ್ನ ರಿಯಲ್ ಫೀಲ್ ಮಾಡ್ತೀರಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇದು ಹೊರೆ, ಇದು ಯೋಗದ ಅನುಭೂತಿ ಮಾಡಲಿಕ್ಕೆ ಬಿಡೋದಿಲ್ಲ, ಇದು ಕೂಡ ವಿಕರ್ಮನೇ ಆಗಿದೆ. ಇದರಿಂದ ಹಗುರಾಗಬೇಕು ಅಂದ್ರೆ ಬಾಬಾಗ ಲೆಟ್ರ್ ಬರೆದು ಹಾಕ್ರಿ, ಅದರಲ್ಲೆಲ್ಲ ಬರೀರಿ, ಅದರಿಂದ ನೀವು ಹಗುರಾಗ್ತೀರಿ, ಮನಸ್ಸು ತಿನ್ನೋದ್ರಿಂದ ಮುಕ್ತ ಆಗ್ತೀರಿ. अब किसी को भी दुख नहीं देना है, ಸಪೂತ್ ಬನ್ಕರ್ ರೇನಾ ಹೇ. ಮಕ್ಕಳೇ, ಈಗ ನಿಮಗೆ ಜ್ಞಾನದ ಬೆಳಕು ಸಿಕ್ಕಿದೆ, ನಿಮಗೆ ಗೊತ್ತಾಗಿದೆ ಯಾವುದು ಸರಿ ತಪ್ಪು, ಯಾವುದು ದುಃಖ ಯಾವುದು ಸುಖ ಅನ್ನೋದು. ಅಂದಮೇಲೆ ಇನ್ನು ಮುಂದೆ ಯಾರಿಗೂ ದುಃಖ ಕೊಡಬೇಡ್ರಿ ಅಂತಾರೆ ಬಾಬಾ. ದುಃಖ ಕೊಡಬೇಡ್ರಿ ಅಂತಂದರೆ ನಾನು ಯಾರನ್ನ ನೋಡಿ ಅಯ್ಯೋ ಪಾಪ ಅಂತ ಅಂತೀನತ್ತಂದ್ರೆ ನಾ ಕ್ಯಾರೆಕ್ಟರ್ ಕಾನ್ಷಿಯಸ್ನಾಗಿದ್ದೀನಿ ಅಂತ ಅರ್ಥ, ಕ್ಯಾರೆಕ್ಟರನ್ನೇ ನೋಡ್ತಾ ಇದ್ದೀನಿ ಅಂತಲೇ ಅರ್ಥ. ಆದರೆ ನಾ ಆತ್ಮ ನನ್ನ ಮೂಲ ಸತ್ಯದಲ್ಲಿ ಸ್ಥಿತ ಆಗಿ ಯಾವಾಗ ನಾನು ಎದುರುಗಡೆ ಇರುವಂಥ ಆತ್ಮ ಯಾವುದೇ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಲಿ, ಆದರೆ ಇವರು ಆತ್ಮ ಆಧಾರ, ಸಂಪೂರ್ಣ ಪರಿಪೂರ್ಣ ಅವಿನಾಶಿ ಆತ್ಮ ಆಧಾರ ಅಂತ ನೋಡ್ತೀನಂದ್ರೆ ಇದು ಅವರಿಗೆ ಸುಖ ಕೊಟ್ಟಂತೆ. ಒಂದು ವೇಳೆ ನಾನು ಪಾಪ ಇವರಿಗೆ ಈ ಥರ ಆಗಬಾರ್ದಾಗಿತ್ತು, ಇವ್ರು ಹಿಂಗಿರಬೇಕಾಗಿತ್ತು ಅಂತೀನತ್ತಂದ್ರೆ ಈ ನಾಟಕ ನಾನು ರಿಯಲ್ ಅಂತ ತಿಳ್ಕೊಂಡಿದ್ದೀನಿ, ಅದಕ್ಕೆ ನಾನು ಅವರಿಗೆ ದುಃಖನೇ ಕೊಡ್ತಾ ಇದ್ದೀನಿ, ದುಃಖದ ವೈಬ್ರೇಷನ್ನೇ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಅಂದಮೇಲೆ ಬಾಬಾ ಹೇಳ್ತಾರೆ ನೀವು ಸಪೂತ್ ಮಕ್ಕಳಾಗಿ ಸತ್ಯ ಮಕ್ಕಳಾಗಿ ತೋರಿಸ್ರಿ. ಸೆಕೆಂಡ್ ಪಾಯಿಂಟ್, ಅಪ್ನಿ ದೃಷ್ಟಿ ಬಹುತ್ ಅಚ್ಚಿ ಬನಾನಿ ಹೇ, ಆಂಖೇ ಧೋಕಾ ನ ದೇ, ಇಸ್ಕಿ ಸಂಭಾಲ್ ಕರ್ನಿ ಹೇ. ತಮ್ಮ ದೃಷ್ಟಿ ಭಾಳ ಪವಿತ್ರ ಮಾಡ್ಕೋಬೇಕಾಗಿದೆ, ಈ ಕಣ್ಣು ಮೋಸ ಮಾಡಬಾರ್ದು, ಅದ್ರ ಸಂಭಾಲನೆ ಮಾಡಿಕೊಡ್ರಿ. ಅಂಡರ್ಲೈನ್, ತಮ್ಮ ದೃಷ್ಟಿ ಉತ್ತಮ ಮಾಡಿಕೊಡ್ರಿ, ದೋಖಾ ಮಾಡಲಾರ್ದಂಗಿರಲಿ ಅಂತಾರೆ ಬಾಬಾ. ಕಣ್ಣು ಮಟೀರಿಯಲ್, ಕಣ್ಣು ತತ್ವದಿಂದ ಆಗಿದೆ, ಪಂಚತತ್ವದೊಳಗಿಂದ ಒಂದು ಅಂಗ ಇದು. ಈ ಕಣ್ಣು ಎಂದಿಗೂ ಕೂಡ ಕ್ರಿಮಿನಲ್ ಆಗ್ಲಿಕ್ಕೆ ಸಾಧ್ಯ, ಕೆಟ್ಟದ್ದು ನೋಡೋದಿಲ್ಲ. ಆ ಕಣ್ಣಿನ ಮೂಲಕ ನೋಡುವಂಥ ಆತ್ಮನೊಳಗಿರುವಂಥ ಮೈಂಡ್ ಇದೆಯಲ್ಲ, ಅದು ಕಲಿಯುಗದ ರಾವಣನ ಜೊತೆಗೆ ಇನ್ಫ್ಲೂಯೆನ್ಸ್ ಆಗಿರುವಂಥ ಮೈಂಡ್. ಆ ಮೈಂಡ್ ಏನಿದೆ ಅದು ಬಾಬಾ ಹೇಳ್ತಾರ ಇದು ಭಾಳ ಮೋಸ ಮಾಡ್ತದ, ಇದು ಹಿಂಗೆ ಫೀಲ್ ಮಾಡ್ತದಲ್ಲ, ಇದಕ್ಕೆ ಪ್ರೋಗ್ರಾಮಿಂಗ್ ಕೊಟ್ಟಿದೆ, ಪ್ರೋಗ್ರಾಮಿಂಗ್ ಆಗಿಬಿಟ್ಟಿದೆ. ನೋಡು ಇವರೊಳಗೆ ದೇಹ ನೋಡು, ಇವರೊಳಗೆ ಚರ್ಮ ನೋಡು, ಇವರು ಒಂದು ಬಿಳಿ ಕೂದಲು ಎಷ್ಟಾಗ್ಯಾವ ನೋಡು, ಇವ್ರು ಹೇರ್ ಡ್ರೈ ಹಚ್ತಾರೋ ಇಲ್ಲೋ ನೋಡು, ಹೀಗೆ ಇವ್ರು ಎಂಥ ಚಪ್ಪಲ್, ಇವ್ರು ಎಂಥ ಲೇಬಲ್ನವ್ರು ಅದಾರ, ಇವ್ರು ಯಾವ ಕೆಟಗರಿಯವ್ರು ಅದಾರ, ಇವು ಯಾವ ಉದ್ದೇಶದಿಂದ ಬಂದಾರ, ಹೀಗೆ ಈ ಮೈಂಡಿಗೆ ಪ್ರೋಗ್ರಾಮ್ ಕೊಟ್ಟಿದೆ. ಬರೀ ದೇಹ, ದೇಹದ ಮಾತು, ದೇಹದ ಸಂಬಂಧ ಇವುಗಳ ಬಗ್ಗೆನೇ ಮಾತಾಡೋದು, ಚಿಂತನೆ ಮಾಡೋದು, ಅನುಭವ ಮಾಡುವಂಥ ಪ್ರೋಗ್ರಾಮ್ ಕೊಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಆ ಮೈಂಡ್ ಅದೇ ಕೆಲಸ ಮಾಡ್ತದ. ಆದ್ರೆ ನೀ ಆತ್ಮ ಇದಿ, ಮನಸ್ಸಿಂದಲೂ ಪರೆಯಾಗಿರುವ ಆತ್ಮ ಇದೆ ಅಂತಂದಮೇಲೆ ಆ ಮನಸ್ಸು ಬಾಬಾಗೆ ಅರ್ಪಣೆ ಮಾಡಿರಿ, ಆ ಮನಸ್ಸು ಸಂಭಾಲನೆ ಮಾಡಿರಿ. ಅಪನೆ ಮ್ಯಾನರ್ಸ್ ಬಹುತ್ ಅಚ್ಚೆ ರಖನೆ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಒಂದು ಮ್ಯಾನರ್ಸ್ ಬಹಳ ಉತ್ತಮವಾಗಿರಬೇಕು, ಅಂದರೆ ಎಲ್ಲರೊಳಗೆ ಆತ್ಮದ ಸತ್ಯ ಅನುಭವ ಮಾಡುವಂಥ ಗುರಿ ಇರಬೇಕಂತಾರೆ ಬಾಬಾ. ಕಾಮ್ ಕ್ರೋಧಕ್ಕೆ ವಶ ಹೋ, ಕೋಯಿ ಪಾಪ್ ನಹಿ ಕರ್ನೆ ಹೇ. ಕಾಮ ಕ್ರೋಧಕ್ಕೆ ವಶಭೂತಾಗಿ ಯಾವುದೇ ಪಾಪ ಕರ್ಮವನ್ನು ಮಾಡಬೇಡ್ರಿ. ಸ್ವಯಂ ನಮ್ಮ ಕ್ಯಾರೆಕ್ಟರ್ ಒಳಗಿರ್ಬೋದು, ಅನ್ಯರ ಕ್ಯಾರೆಕ್ಟರ್ ಒಳಗಿರ್ಬೋದು. ಒಂದು ವೇಳೆ ಇವರು ಕಾಮಿ ಅದಾರ, ಇವರು ಕ್ರೋಧಿ ಅದಾರ ಅನ್ನೋದು ಕೂಡ ಪಾಪನೇ ಅಂತಾರೆ ಬಾಬಾ. ನನಗೆ ಕ್ರೋಧ ಬಂತು ಅನ್ನೋದು ಪಾಪ, ಇವರು ಕ್ರೋಧಿ ಅದಾರ, ಭಾಳ ಕ್ರೋಧ ಮಾಡ್ತಾರೆ ಅನ್ನೋದು ಕೂಡ ಪಾಪನೇ ಆಗಿದೆ. ಯಾಕೆ ಅಂದರೆ ಕ್ಯಾರೆಕ್ಟರ್ ಒಳಗಿನವರು ಡೈಲಾಗ್ ನನಗೆ ಕಾಣಿಸ್ತಿದೆ, ಅದ್ರ ಹಿಂದಿರುವಂಥ ಗುಪ್ತ ಆತ್ಮ ಕಾಣಿಸೋದಿಲ್ಲ ತಂದಮೇಲೆ ಇದಕ್ಕೆ ಬಾಬಾ ಹೇಳ್ತಾರೆ ನಿಮಗೆ ನೀವು ಭಾಳ ಸಂಭಾಲನೆ ಮಾಡಿಕೊಡ್ರಿ, ಯಾವುದೇ ಪಾಪ ಕರ್ಮಕ್ಕೆ ವಶಭೂತ ಆಗಬೇಡ್ರಿ ಅಂತ. ವರದಾನ್, लक्ष्य और मंजिल को सदा स्मृति में रख, तीव्र पुरुषार्थ करने वाले सदा होली और हैप्पी भव. ಲಕ್ಷ್ಯ ಮತ್ತು ಗುರಿಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಂಡಿರುವಂತಹ, ತೀವ್ರ ಪುರುಷಾರ್ಥ ಮಾಡುವಂಥ, ಸದಾ ಹೋಲಿ ಮತ್ತು ಹ್ಯಾಪಿ ಖುಷ್ ಸ್ವರೂಪ ಭವ. ब्राह्मण जीवन का लक्ष्य है बिना कोई हद के आधार के सदा आंतरिक खुशी में रहना. ಅಂಡರ್ಲೈನ್, ಎಂತಹ ದೊಡ್ಡ ಫ್ರೇಮ್ ಮಾಡೊಳಗೆ
ಹಾಕಿದರೂ ಕೂಡ ಕಡಿಮೆ ಈ ಮಹಾವಾಕ್ಯ. ಬ್ರಾಹ್ಮಣ ಜೀವನದ ಲಕ್ಷ್ಯ ಏನಿದೆ? ಯಾರ ಆಧಾರ ಇಲ್ಲದೆ, ಅಂದರೆ ದೇಹ, ದೇಹದಾರಿ, ಸೆಂಟರ್, ಕೇವಲ ಅದಕ್ಕೇನು ಬೇಕು ಅಂದರೆ ಆತ್ಮ ಅನ್ನೋ ಸತ್ಯ ಬೇಕು. ಈಗ ಬಿ ಕೆ ರೇಣುಕಾನ್ ಕ್ಯಾರೆಕ್ಟರ್ ಒಳಗೆ ದೊಡ್ಡ ಆಕ್ಸಿಡೆಂಟ್ ಆಗ್ಬೋದು. ಆಗ ಅದು ಹೆಂಗಪ್ಪ ಇಷ್ಟೆಲ್ಲ ಮಾಡಿ ಆಕ್ಸಿಡೆಂಟ್ ಒಳಗೆ ಹೋದ್ರಲ್ಲ. ಶರೀರ ಬಿಡುವಾಗ್ಲೂ ಕೂಡ ಶರೀರದ ಅಂತಹ ಆಘಾತಕಾರಿ ಘಟನೆ ಶರೀರದ ಮೇಲೆ ಘಟಿಸಿದೆ, ಕ್ಯಾರೆಕ್ಟರ್ ಅದರಲ್ಲಿ ಒದ್ದಾಡ್ತಾ ಇದೆ ಅಂದ್ರೂ ಕೂಡ ನನಗೆ ಈ ಸತ್ಯ ನೆನಪಿರದೆ ನಾ ಆತ್ಮ ಇದ್ದೀನಿ, ಅವಿನಾಶಿ ಆತ್ಮ ಇದ್ದೀನಿ, ಇದೇ ಬಹುದೊಡ್ಡ ವಿಜಯ ಆಗಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ ಬ್ರಾಹ್ಮಣ ಜೀವನದ ಲಕ್ಷ್ಯ ಹದ್ದಿನ ಆಧಾರದಾಗಿರಬಾರ್ದು. ಅಂದರೆ ಬಾಬಾ ಹೇಳ್ತಾರೆ ಯಾವುದೋ ಒಂದು ಹದ್ದಿನ ಆಧಾರ ಬೇಡ ಅಂತ. ಅಂದರೆ ನನಗೆ ನಮ್ಮ ಮನೆಯಲ್ಲಿ ಎಲ್ಲ ಅನುಕೂಲ ಇದೆ, ಅದಕ್ಕೆ ನಾನು ಖುಷಿದ್ದೀನಿ, ನನಗೆ ಬೇಕಂದಾಗ ನಾನು ಚಹಾ ಕುಡಿತೀನಿ, ಖುಷಿದ್ದೀನಿ, ನನಗೆ ಬೇಕಂದ ವಸ್ತು ಇವೆ, ನನಗೆ ಬೇಕಾದವ್ರು ನನಗೆ ಬೇಕಾದ ರೀತಿಯಲ್ಲಿ ವರ್ತನೆ ಮಾಡಿದರೆ ನಾನು ಖುಷಿರ್ತೀನಿ, ಪರಿಸ್ಥಿತಿ ಎಲ್ಲ ನನ್ನ ಅನುಸಾರ ನಡೆದ್ರೆ ಖುಷಿರ್ತೀನಿ. ಸುಮ್ಮನೆ ಯಾರು ಏನೂ ಅನ್ನಬಾರ್ದು, ತಮ್ಮಷ್ಟಕ್ಕೆ ತಾವೆಲ್ಲರೂ ಮಾಡ್ಕೊಂಡು ಹೋಗಬೇಕು, ನನ್ನ ಬಗ್ಗೆ ಅವ್ರು ಏನೂ ಅನ್ನಬಾರ್ದು, ಅಂದರೆ ನಾನು ಖುಷಿರ್ತೀನಿ. ಇದಲ್ಲ, ಇದು ಆಧಾರದಿಂದ ನಾನು ಖುಷಿದ್ದೀನಿ ಅಂತ ಅರ್ಥ. ಒಂದು ವೇಳೆ ಆಧಾರ ಮುರಿತು, ಆಧಾರ ಅಂತ್ಯ ಆಗೋ ಟೈಮ್ ಬತ್ತು ಅಂತಂದ್ರೆ ಆವಾಗ ಸದಾ ಆಂತರಿಕ ಖುಷಿ ಅನುಭವ ಮಾಡೋಕ್ಕಾಗೋದಿಲ್ಲ. जब यह लक्ष्य बदल हद की प्राप्तियों की छोटी छोटी गलियों में फंस जाते हो तब मंजिल से दूर हो जाते हो. ಬಾಬಾ ಹೇಳ್ತಾರೆ ಯಾವಾಗ ನೀವು ಲಕ್ಷ್ಯ ಬದಲಾಯಿಸ್ಕೊಂಡು ಹದ್ದಿನ ಪ್ರಾಪ್ತಿಯಿಂದ, ಅಂದರೆ ನನಗಿಂತಲೂ ಆ ಹದ್ದಿನ ಪ್ರಾಪ್ತಿಗೆ ಹೆಚ್ಚು ಮೌಲ್ಯ ಕೊಡ್ತೀನಿ ನಾನು, ಅಂದರೆ ನನಗಿಂತ ಧನಕ್ಕೆ ಬೆಲೆ ಕೊಡ್ತೀನಿ, ನಾನು ಆತ್ಮದ ಮೂಲ ಪರಂ ಸ್ಥಿತಿ, ಪರಮ ಶಾಂತಿ, ಆ ಪರಮ ಆನಂದದ ಸ್ಥಿತಿಗಿಂತಲೂ ನಾನು ಲೌಕಿಕದ ಕ್ಯಾರೆಕ್ಟರ್ ಒಳಗೆ, ಡ್ರಾಮಾದೊಳಗಿರುವಂಥ ಕ್ಯಾರೆಕ್ಟರ್ಗಳಿಗೆ, ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡ್ತೀನಂತಂದ್ರೆ, ಅಥವಾ ಹದ್ದಿನ ಈ ಸಂಸಾರಕ್ಕೆ ಹದ್ದಿನ ನಾಮ ಮಾನ್ ಶಾನ್ ನನ್ನ ಹೆಸರು ಬರಬೇಕು ಅಂತ ಈ ಹದ್ದಿನ ವಿಷಯಗಳಿಗೆ ನಾನು ಬೆಲೆ ಕೊಡ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ ನೀವು ಈ ಸಮಯದಲ್ಲಿ ಲಕ್ಷ್ಯವನ್ನು ಬಿಟ್ಟು ಹದ್ದಿನ ಪ್ರಾಪ್ತಿಯಿಂದ ಸಣ್ಣ ಸಣ್ಣ ಗಲ್ಲಿ ಒಳಗೆ ಹೋಗಿ ಸಿಕ್ಕಾಕೊಂಡಿರಿ, ಗುರಿಯಿಂದ ಭಾಳ ದೂರ ಇದ್ದೀರಿ ಅಂತಲೇ ಅರ್ಥ. ಅದಕ್ಕಾಗಿ ಕುಚ್ ಭಿ ಹೋ ಜಾಯೆ, ಏನೇ ಆಗಲಿ ಅಂದರೆ ಈ ಶರೀರಕ್ಕೆ ದೊಡ್ಡ ಆಕ್ಸಿಡೆಂಟ್ ಆಗಲಿ, ಈ ಶರೀರಕ್ಕೆ ಎಂಥದೇ ರೋಗ ಬರಲಿ, ಈ ಶರೀರದ ಸಂಬಂಧಿಗಳೆಲ್ಲರೂ ಕೈ ಕೊಡಲಿ, ಏನೇ ಆಗಲಿ, ಹದ್ ಕಿ ಪ್ರಾಪ್ತಿಯೋं का त्याग भी करना पड़े तो उन्हें छोड़ दो. ಬಾಬಾ ಹೇಳ್ತಾರ ಒಂದು ವೇಳೆ ಹದ್ದಿನ ಪ್ರಾಪ್ತಿ ಅಂದರೆ ಶರೀರ ಬಿಡಬೇಕು ಅಂತ ಬತ್ತು, ಶರೀರ ಬಿಡ್ರಿ, ಇದು ಸಂಬಂಧ ಬಿಡಬೇಕು, ನೀವು ಬಿಡೇಬೇಕು ಸಂಬಂಧಗಳನ್ನು, ಬಿಡೋದು ಬಂದರೂ ಬಿಡ್ರಿ ಭಲೆ ಅಂತಾರೆ ಬಾಬಾ. ಬಿಡೋದೇ ಬಂದದ ಹಂಗೆ ಪರಿಸ್ಥಿತಿ, ಬಿಡ್ರಿ, ಊಟನೇ ಬಿಡ್ಬೇಕು, ಇನ್ನು ಮುಂದೆ ಬರೀ ಗಂಜಿ ಮೇಲೆ ಇರಬೇಕು ಅಂತ ಆಯಿತು ಶರೀರದ ಒಂದು ಕಂಡೀಷನ್. ಹಾಂ ಓಕೆ, ಅದನ್ನೂ ಬಿಡಕ್ಕೆ ನಾನು ರೆಡಿ ಇದ್ದೀನಿ, ಯಾಕಂದರೆ ಇದೆಲ್ಲ ಬಿಡ್ತಾ ಇರೋದು ಕ್ಯಾರೆಕ್ಟರ್, ನಾ ಆತ್ಮ ನನ್ನ ಮೂಲ ಸ್ಥಿತಿಯೊಳಗಿದ್ದೀನಿ ಅನ್ನುವಂಥ ಸ್ಮೃತಿ ಇದೆಯಲ್ಲ. ಬಾಬಾ ಹೇಳ್ತಾರೆ ಈ ಹದ್ದಿನ ಪ್ರಾಪ್ತಿಗಳ ತ್ಯಾಗ ಮಾಡೋದು ಬಂದ್ರೂ ಕೂಡ ಅವನೇ ಛೋಡ್ದು ಅವ್ನು ಬಿಟ್ಬಿಡ್ರಿ ಅಂತಾರೆ ಬಾಬಾ. ಬಿಟ್ರಿ, ಇದ್ರಾಗ ಏನೂ ಇಲ್ಲಿದು ಡ್ರಾಮಾ ಖೇಲ್ ನಾಟಕ ನಡೆದಿದೆ. ಲೇಕಿನ್ ಅವಿನಾಶಿ ಖುಷಿ ಕೋ ಕಭಿ ನಹಿ ಛೋಡೋ. ಮಕ್ಕಳೇ, ಎಂದಿಗೂ ಕೂಡ ಈ ಅವಿನಾಶಿ ಖುಷಿಯನ್ನು ಕಳ್ಕೋಬೇಡ್ರಿ. ಖುಷಿ ಅವಿನಾಶಿ ಇದೆ, ನಾ ಆತ್ಮ ಅವಿನಾಶಿ ಖುಷಿ ಸ್ವರೂಪ ಇದ್ದೀನಿ. ಯಾವಾಗ ಈ ಸತ್ಯ ಮರಿತೀನಿ, ಒಂದು ಸಣ್ಣದು ಲಾಸ್ ಆದ್ರೆ, ಒಂದು ಸಣ್ಣದು ಹೇರಾಪೇರಿ ಆದ್ರೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೇಗೆ ಅನ್ನಿಸ್ತದಲ್ಲ, ಅರೇ ನಂದು ಏನೆಲ್ಲ ಹೋಯ್ತಲ್ಲ, ನನಗೆ ಇದು ಸಿಗಲಿಲ್ಲಲ್ಲ, ಇದು ನಂದು ಆಗಲಿಲ್ಲಲ್ಲ, ಇದು ನನ್ನ ಹತ್ರ ಬರಲಿಲ್ಲಲ್ಲ ಅಂತ ದುಃಖ ಆಗ್ತದೆ. ಯಾಕೆ ಅಂತಂದರೆ ಬಾಬಾ ಹೇಳ್ತಾರೆ ಅವಿನಾಶಿ ಖುಷಿ ಏನಿದೆ ಇದು ನನ್ನ ಪರ್ಮನೆಂಟ್, ನನ್ನ ಒರಿಜಿನಲ್ ಮನೋಸ್ಥಿತಿ ಇದೆ. ಅವಿನಾಶಿ ಖುಷಿ, ಈ ಅವಿನಾಶಿ ಖುಷಿ ಬಿಡಬೇಡ್ರಿ, ಇನ್ನು ಏನು ಬೇಕಾದರೂ ಬಿಡ್ರಿ ಅಂತಾರೆ ಬಾಬಾ. ಕ್ಯಾರೆಕ್ಟರ್ ಒಳಗಿನ ಏನ ಬಿಡೋದು ಬರಲಿ ಬಿಡ್ರಿ, ಆದರೆ ನಿಮ್ಮ ಅವಿನಾಶಿ ಖುಷಿ ಕಳ್ಕೊಬೇಡ್ರಿ. ಹೋಲಿ और हैप्पी भव के वरदान को स्मृति में रख. ಹೋಲಿ ಭವ, ಹ್ಯಾಪಿ ಭವದ ವರದಾನ ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ತೀವ್ರ ಪುರುಷಾರ್ಥದ ಮೂಲಕ ಅವಿನಾಶಿ ಪ್ರಾಪ್ತಿಗಳನ್ನು ಮಾಡಿಕೊಡ್ರಿ. ಸ್ಲೋಗನ್ ಗುಣ ಮುಹೂರ್ತ ಬನ್ಕರ್ ಗುಣೋಂ ಕಾ ದಾನ್ ದೇತೆ ಚಲೋ ಯಹಿ ಸಬ್ಸೆ ಬಡಿ ಸೇವಾ ಹೇ. ಗುಣಮೂರ್ತರಾಗಿ, ಗುಣಗಳ ಮೂರ್ತಿಯಾಗಿ ಗುಣಗಳ ದಾನ ಮಾಡಿದಾಗ ಇದಾಗಿದೆ ಎಲ್ಲಕ್ಕಿಂತ ದೊಡ್ಡ
ಸೇವಾ, ಭಾಳ ದೊಡ್ಡ ಸೇವಾ ಅಂತಾರೆ ಬಾಬಾ. ಗುಣದಿಂದ ಗುಣಮೂರ್ತಾಗಿ ಗುಣಗಳ ಮೂಲಕ ಸೇವೆ ಮಾಡೋದು, ದಾನ ಮಾಡೋದು. अव्यक्त इशारे सहज योगी बनना है तो परमात्मा प्यार के अनुभवी बनो. मास्टर नॉलेजफुल, मास्टर सर्वशक्तिवान की स्टेज पर स्थित रहकर ಭಿನ್ನ ಭಿನ್ನ ಪ್ರಕಾರದ ಕ್ಯೂನಿಂದ ಹೊರಬಂದು ಬಾಬರ ಜೊತೆ ಸದಾ ಮಿಲನದ ಅನುಭವ ಮಾಡುವಂಥ ಲಗನ್ನಲ್ಲಿ ಸಮಯವನ್ನು ಲಗನ್ನಲ್ಲಿ ತೊಡಗಿಸುವಂತಹ ಲೌಲೀನ ಸ್ಥಿತಿಯಲ್ಲಿರುವಂತಹ सर्व मातुಗಳಿಂದ सहज समाप्त ಆಗಿಬಿಡ್ತೀರಿ. फिर आपके सामने आपकी प्रजा और भक्तों की क्यों लगेगी. ಬಾಬಾ ಹೇಳ್ತಾರೆ, ನೀವು ಯಾವಾಗ ನಿಮ್ಮ ಮೂಲ ಸ್ಥಿತಿಯಲ್ಲಿ ಬರ್ತೀರಿ, ಬಾಬನ ಮಿಲನದ ಅನುಭವ ಮಾಡ್ತೀರಿ, ಆ ಮಿಲನದೊಳಗೆ ಲಗನ್ನೊಳಗೆ ಮಗ್ನ ಆಗ್ತೀರಿ, ಲವ್ಲೀನ್ ಸ್ಥಿತಿ ಅನುಭವ ಮಾಡ್ತೀರತ್ತಂದ್ರೆ ಬಾಬಾ ಹೇಳ್ತಾರ, ನಿಮ್ಮ ಎದುರುಗಡೆಗೆ ನಿಮ್ಮ ಪ್ರಜೆಗಳು, ಭಕ್ತರು ಸಹ ಕ್ಯೂನಲ್ಲಿ ಬಂದು ನಿಲ್ತಾರೆ. ಓಂ ಶಾಂತಿ.